ಬಹಳ ವೇಗವಾಗಿ ಗಾಯಗಳು ಒಣಗುವಂತಹ ಸ್ಥಿತಿ ಬರ್ತದೆ. ಅಂತಹ ಒಂದು ಎಲೆಯು ವೃದ್ಧದಾರು ಅಂತ ಹೆಸರು. ಇದರ ಬೀಜದಲ್ಲಿ ಮತ್ತು ಬರಿಸುವಂಥ ಗುಣ ಉಂಟು. ಅದ ಕಾರಣ ಇದರ ಬೀಜವನ್ನು ತಿನ್ನುವಾಗ ಬಹಳ ಜಾಗ್ರತೆ ಮಾಡಬೇಕು, ತಿನ್ನುವುದು ಬೇಡ. ಇದು ಆಯುರ್ವೇದ ಔಷಧದಲ್ಲಿ ಉಪಯೋಗ ಆಗುವಂತಹ ಒಂದು ಬಳ್ಳಿ, ಹೆಸರು ವೃದ್ಧದಾರು ಅಂತ. ವೃದ್ಧದಾರು ಅಂತ. ಈ ಗಿಡದ ಬಳ್ಳಿಯ ಎಲೆಯನ್ನು ಗಾಯವನ್ನು ಗುಣಪಡಿಸಲಿಕ್ಕೆ ನಾವು ಉಪಯೋಗಿಸ್ತೇವೆ. ಆಯುರ್ವೇದ ಶಾಸ್ತ್ರದಲ್ಲಿ ಸುಶ್ರುತ ಸಂಹಿತೆಯಲ್ಲಿ ಒಂದು ವ್ರಣವನ್ನು ಗುಣಪಡಿಸಲಿಕ್ಕೆ 60 ಉಪಕ್ರಮಗಳನ್ನು ಹೇಳಿದ್ದಾರೆ. ಷಷ್ಠಿ ಉಪಕ್ರಮ ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಪತ್ರಾದಾನ. ಈ ಪತ್ರಾದಾನದಲ್ಲಿ ವೃದ್ಧದಾರ ಪತ್ರವನ್ನು ಉಪಯೋಗಿಸ್ಬೋದು, ಬಾಳೆಯ ಎಲೆಯನ್ನು ಉಪಯೋಗಿಸ್ಬೋದು. ಆದರೆ ನಾವು ಹೆಚ್ಚಾಗಿ ವೃದ್ಧದಾರ ಪತ್ರವನ್ನು ಉಪಯೋಗಿಸ್ತೇವೆ. ಯಾಕೆಂದರೆ ಇದರ ಮೇಲ್ಮೈಯನ್ನು ನೋಡಿದರೆ ಎದುರು ಬದಿ ಮತ್ತು ಹಿಂಬದಿ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಸ್ವಲ್ಪ ವೆಲ್ವೆಟ್ ಥರ ಇದೆ, ವೆಲ್ವೆಟ್ ಥರ ಇದೆ. ಮಕ್ಕಳೆಲ್ಲ ವೆಲ್ವೆಟ್ ಅಂತ ಹೇಳ್ತಾರೆ. ಇದು ನಾನು ಸಾಧಾರಣ 1 ವರ್ಷ ಹಿಂದೆ 1006 ಬಳ್ಳಿಗಳು ಅಂತ ಒಂದು ವಿಚಾರವನ್ನು ಪ್ರಸ್ತುತಪಡಿಸಿದೆ. ಅದರಲ್ಲಿ ಇದು ಒಂದು 6 ಬಳ್ಳಿಗಳು ಅಮೃತ ಬಳ್ಳಿ. ಹಾಗೆ ಇದು ಕೂಡ ಒಂದು ಬಹಳಷ್ಟು ಉತ್ತಮವಾದ ಬಳ್ಳಿ. ಇದಕ್ಕೆ ವೂಂಡ್ ಹೀಲಿಂಗ್ ಪ್ರಾಪರ್ಟಿ ಇದೆ. ಇದರ ಹಿಂಬದಿಗೆ ಔಷಧಯುಕ್ತವಾದಂಥ ಎಣ್ಣೆ ಅಥವಾ ಯಾವುದೇ ಮುಲಾಮುಗಳನ್ನು ಹಚ್ಚಿ ಅದನ್ನು ಗಾಯದ ಮೇಲಕ್ಕೆ ಇಟ್ಟು ಮತ್ತೆ ಬ್ಯಾಂಡೇಜ್ ಮಾಡಿ ನಾವು ಚಿಕಿತ್ಸೆ ಮಾಡ್ತೇವೆ. ಇದರಿಂದ ಬ್ಯಾಂಡೇಜ್ ಮಾಡಿ, ಈ ಥರ ಬ್ಯಾಂಡೇಜ್ ಮಾಡೋದ್ರಿಂದ ವೂಂಡ್ ಹೀಲಿಂಗ್ ವೆರಿ ಫಾಸ್ಟ್, ಬಹಳ ವೇಗವಾಗಿ ಗಾಯಗಳು ಒಣಗುವಂತಹ ಸ್ಥಿತಿ ಬರ್ತದೆ. ಅಂತಹ ಒಂದು ಎಲೆಯು ವೃದ್ಧದಾರು ಅಂತ ಹೆಸರು. ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾಣಬಹುದು. ಮಂಗಳೂರು ಬದಿಯಲ್ಲಿ ಕೆಲವು ಕಡೆಯಲ್ಲಿ ನಾನು ನೋಡಿದ್ದೇನೆ, ಮತ್ತು ಪುತ್ತೂರು ಬದಿಯಲ್ಲಿದೆ. ಇಲ್ಲಿ ನಾನು ಇದನ್ನು ನೆಟ್ಟಿ ಬೆಳೆಸಿದ್ದು. ಇದರ ಎಲೆಯನ್ನು ಹಿಮಾಲಯ ಕಂಪನಿಯವರು ನಮ್ಮನ್ನು ಕೇಳಿದರು, ನೆಟ್ಟಿ ಬೆಳೆಸಿಕೊಡ್ಬೇಕು, 1 ಎಕರೆಯಲ್ಲಿ ನೆಟ್ಟಿ ಬೆಳೆಸಬೇಕು. ಅವರ ಮೌಲ್ಯ ಬಹಳ ಕಡಿಮೆ ಆದ ಕಾರಣ ನಾನು ಅದನ್ನು ಬೆಳೆಸೋಕ್ಕೆ ಹೋಗಲಿಲ್ಲ. ಅವ್ರದ್ದು ಈ ಎಲೆಗೆ ಕೇವಲ ಅವರು 10 ರೂಪಾಯಿ ರೇಟ್ ಹೇಳಿದರು. 10 ರೂಪಾಯಿಗೆ ನಮಗೆ ಮಾಡಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇದನ್ನು ನಾನು ಕಮರ್ಷಿಯಲ್ ಆಗಿ ಬೆಳೆಸಿಲ್ಲ, ಬಟ್ ನಮ್ಮ ಉಪಯೋಗಕ್ಕೆ ಬೇಕಾದಷ್ಟು ನಾವು ಬೆಳೆಸ್ತೇವೆ. ನಾನು ಇದನ್ನು ಚಿಕಿತ್ಸೆಯಲ್ಲಿ ಕೂಡ ಇದನ್ನು ಬಳಸ್ತೇನೆ. ಸಾಧಾರಣ ಗುಣವಾಗದ ಗಾಯಗಳು, ನಾನ್ ಹೀಲಿಂಗ್ ಅಲ್ಸರ್ಸ್, ಅದನ್ನು ಗುಣ ಮಾಡಲಿಕ್ಕೆ ಇದೊಂದು ಅಗ್ರ ಔಷಧ. ಬೂದು ಬಣ್ಣದ ಬಳ್ಳಿ ಎಲೆಗಳು ಪೂರ್ಣವಾಗಿ ಬೆಳೆಯುವುದಕ್ಕಿಂತ ಮೊದಲು ಒಂದು ಬದಿಗೆ ಇನ್ನೊಂದು ಬದಿ ಹಿಡ್ಕೊಂಡಿರ್ತದೆ. ಅರ್ಧ ಚಂದ್ರಾಕಾರ ಶೇಪಿನಲ್ಲಿ ಆ ಎಲೆಗಳನ್ನು ನಾವು ಕಾಣಬಹುದು. ಇದರಲ್ಲಿ ಬೆಳೆದ ಮೇಲೆ ಹೂವಾಗಿ ಕಾಯಿಯಾಗುತ್ತದೆ. ಕಾಯಿಯಾದ ಮೇಲೆ ಇದರ ಬೀಜದಲ್ಲಿ ಸ್ವಲ್ಪ ವಿಶೇಷವಾದ ಗುಣಗಳಿವೆ. ಇದರ ಬೀಜದಲ್ಲಿ ಮತ್ತು ಬರಿಸುವಂಥ ಗುಣ ಉಂಟು. ಅದ ಕಾರಣ ಇದರ ಬೀಜವನ್ನು ತಿನ್ನುವಾಗ ಬಹಳ ಜಾಗ್ರತೆ ಮಾಡಬೇಕು, ತಿನ್ನುವುದು ಬೇಡ. ಒಂದು ಬೀಜವನ್ನು ತಿಂದರೆ ಅವನು ಸುಮಾರು ಹೊತ್ತು ನಿದ್ದೆ ಮಾಡಿಕೊಂಡಿರುವಂತಹ ಪ್ರಮೇಯ ಕೂಡ ಬರ್ಬೋದು.